ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ, ನಾನು ಮಂಗಳೂರಿಂದ. ಸೊ ಈ ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೇನೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ, ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್, ನಂದಿದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವ್ರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್, ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರೋಲ್ ಸೊ ನಾನು ಈ ಸಿನಿಮಾದಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಸೊ ಸಂಗೀತ ಇಸ್ ಅ ಡಾಕ್ಟರ್. ಸೊ ಅವರಿಗೆ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಒಂದು ಕನಸಿರುತ್ತೆ. ಸೊ ಹಾಸ್ಪಿಟಲ್ ಕಟ್ಟಬೇಕಾಗಿರೋ ಪ್ರಾಸೆಸ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತೇವೆ. ಸೊ ದಿಸ್ ಇಸ್ ಮೈ ರೋಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಖ್ಯಾತಿ. ಫಸ್ಟ್ ಪ್ರೆಸ್ ಮೀಟಿಗೆ ಆನ್ ಟೈಮ್ ಬಂದಿದ್ದಾರೆ, ಇದನ್ನೇ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ವಿಸಿಟ್ ಇಟ್. ಆಲ್ ದ ಬೆಸ್ಟ್. ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸ್ಟೋರಿ ಕೇಳಿದಾಗ ಫಸ್ಟು ಶಿಖಂಡಿ ಮೂವಿದು ಫಸ್ಟು ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿ ಬಂದ ತಕ್ಷಣವೇ ನಂಗೆ ಕಾಲ್ ಬಂತು ಗುರುಮೂರ್ತಿ ಅವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನು ಅಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಈ ಶಿಖಂಡಿ ಸಿನಿಮಾ ಮಾಡೋಕ್ಕೆ ಮುಂಚೆ ಫಸ್ಟ್ ಮರಕಸ್ತ್ರ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದಾಗ ಮಹಾಭಾರತದ ಬಗ್ಗೆ, ಭಗವದ್ಗೀತೆ, ರಾಮಾಯಣ ಅದೆಲ್ಲ ಸ್ಟಡಿ ಮಾಡ್ತಾ ಇದೆ. ಎದಕ್ಕೆ ಶಿಖಂಡಿ ಸಿನಿಮಾ ಈ ಟೈಟಲ್ ಇಟ್ಕೊಂಡು ಎದಕ್ಕೆ ಮಾಡಬಾರ್ದು ಅಂದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಥರದ ಆಲೋಚನೆ ಮಾಡ್ತಾರೆ ಜನರು ಇದನ್ನು, ಶಿಖಂಡಿನ. ಅದಕ್ಕಾಗಿ ಈ ಶಿಖಂಡಿನ ಬೇರೆ ರೀತಿಯಲ್ಲಿ ತೋರಿಸ್ಬೇಕು. ಹಾಗಂತೇಳಿ ಮಹಾಭಾರತದಲ್ಲಿ ಒಂದು ಪಾತ್ರ ಶಿಖಂಡಿ, ಆ ಶಿಖಂಡಿ ಒಂದು ಟೈಟಲ್ ತಗೊಂಡು ದೈವಿಕವಾಗಿ ಹೇಳ್ಬೇಕಂತೇಳಿ ಬಂದಿರೋದು. ಈ ಶಿಖಂಡಿ ಬಂದು ಫಸ್ಟು ಶಿಖಂಡಿಯಾಗಿ ಮತ್ತೊಂದು ಶಿವನ ಅರ್ಧಾಂಗಿಯಾಗಿ ಮತ್ತು ಎಲ್ಲಮ್ಮನ ರೂಪದಲ್ಲಿ ಜೋಗತಿಯಲ್ಲಿ ಲೋಕ ಕಲ್ಯಾಣಗೋಸ್ಕರ ಈ ಶಿಖಂಡಿಯ ರೂಪನ ನಾನು ಹೇಳಕೊರಟಿರೋದು. ಆಮೇಲೆ ಈ ನಾನು ಪ್ರೊಡ್ಯೂಸರ್ಗೆ ಕತೆ ಹೇಳ್ಬೇಕಾದ್ರೆ, ಪ್ರೊಡ್ಯೂಸರು ಈ ಶಿಖಂಡಿ ಅನ್ನೋ ಟೈಟಲಲ್ಲಿ ಒಂದು ಕತೆ ಆಯ್ಕೆ ಮಾಡಿಲ್ಲ, 4 ಕತೆಗಳು ಹೇಳಿದಾರೆ ನನಗೆ. 4 ಕತೆ ಶಿಖಂಡಿ ಅನ್ನೋ ಟೈಟಲ್ 4 ಕತೆಗಳಲ್ಲಿ ಈ ಕತೆ ಆಯ್ಕೆ ಮಾಡಿರೋದವರು. ಅಂದರೆ ಈ ಕತೆನ ಚೂಸ್ ಮಾಡೋಕ್ಕೆ 6 ತಿಂಗಳು ಟೈಮ್ ತೊಗೊಂಡ್ರು ಅವರು. ಅಂದರೆ ಅಷ್ಟು ಸ್ಟಡಿ ಮಾಡಿ ಪ್ರತಿಯೊಂದು ಡೀಟೇಲಾಗಿ ಮಾಡಿ, ಆಮೇಲೆ ಇದಕ್ಕೆಲ್ಲ ತುಂಬ ಹೋಮ್ವರ್ಕ್ ಮಾಡಿ ನಾನು ತುಂಬ ರಿಸರ್ಚ್ ಮಾಡಿ ಈ ಮಾಡೋ ಶಿಖಂಡಿ ಈಗಿನ ಜನ್ರೇಷನ್ಗೆ ಶಿಖಂಡಿ ಅಂದರೆ ಬಿಡು ಎಲ್ಲರೂ ನೆಗೆಟಿವ್ ಅದೈತೆ ಅಂದರೆ ಎಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರಂತ, ಆ ಥರ ಎಲ್ಲ ಇದು. ಶಿಖಂಡಿ ಅಂದರೆ ಒಂದು ದೈವ ಸ್ವರೂಪಿ, ಒಂದು ಶಕ್ತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನೋಡಬೇಕು. ನಾನು ಎದಕ್ಕಾಗಿ ಈ ಶಿಖಂಡಿನ ಆಯ್ಕೆ ಮಾಡ್ಕೊಂಡೇನಂದರೆ ಪ್ರತಿಯೊಬ್ಬ ಈಗಿನ ಜನ್ರೇಷನ್ಗೆ, ಸಮುದಾಯ ಮಂಗಳಮುಖಿಯರಿಗೂ ಇದೊಂದು ಎಲ್ಲರಿಗೂ ಅವ್ರು ಮಾಡ್ತಿರೋ ಒಳ್ಳೆಯದು ಕೆಟ್ಟದ್ದು ಏನೋ ಗೊತ್ತಿಲ್ಲ, ನಾನು ತೋರಿಸ್ತಿರೋದು ಶಿಖಂಡಿ ಅಂತಂದರೆ ಒಂದು ಪವರ್ಫುಲ್ ಶಕ್ತಿ ಅಂತ ನಾನು ಹೇಳ್ಕೊಡ್ತೀನಿ. ಮಹಾಭಾರತದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ಶಿಖಂಡಿ ತನ್ನ ರಿವೆಂಜಿಗೋಸ್ಕರ ಮತ್ತೆ ಒಂದು ಜನ್ಮ ತಾಳಿ ತನ್ನ ರಿವೆಂಜ್ ತೀರಿಸ್ಕೊಂಡು, ಹಂಗೆ ಇಲ್ಲಿ ಮಂಗಳಮುಖಿಯರು ತಾವು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳು ತಾವೇ ರಿವೆಂಜ್ ಯಾವ ರೀತಿ ತಗೊಂತಾರೆ ಅನ್ನೋದು ತುಂಬ ಟ್ವಿಸ್ಟಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಶೂಟಿಂಗು ಬೆಂಗಳೂರು, ಬಳ್ಳಾರಿ, ಮೈಸೂರು, ಮಾಗಡಿಯಲ್ಲಿ ಟೋಟಲ್ ಇಲ್ಲೇ ಸುತ್ತಮುತ್ತಲ ಮಾಡಿರೋದು. ನನಗೂ ಮಾತಾಡೋಕ್ಕೆ ಭಯ ಆಗ್ತಾಯಿದೆ ಇಲ್ಲಿ ಈ ಸ್ಟೇಜ್ ಮೇಲೆ. ಸರ್ 7 ಜನ ಬಂದ್ಬಿಟ್ಟು ದೈವ ಅಂದರೆ ಜೋಗತಿಗಳವರು, ಜೋಗತಿಗಳ ಕ್ಯಾರೆಕ್ಟರ್ ಇದು. ಅಂದರೆ ಈ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, ಆರ್ಆರ್, ಕಮರ್ಷಿಯಲ್ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಥರದ್ದು ಇರುತ್ತೆ.
ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ, ಅಂದರೆ ಯಾವ ಬೇಸಿಗೆ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಹೇಳ್ತಾ ಇದ್ದೀನಿ ಅಂತಾಗ ನೀವು ನೋಡಿದಾಗ ಗೊತ್ತಾಗತ್ತಿದೆ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು ಸಮ್ಮರ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೇಯಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವ ಟೈಮಲ್ಲಿ ಅಂತೇಳಿ. ಮತ್ತು ನನಗೆ ಈ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಪೋಲಾ ಪ್ರವೀಣ್ ಕುಮಾರ್ಗೆ ತುಂಬ ಥ್ಯಾಂಕ್ಸ್, ನನಗೆ ಅವಕಾಶ ಕೊಟ್ಟು ನನಗೆ ಮತ್ತು ನನಗೆಲ್ಲ ನನ್ನ ಈ ಸಿನಿಮಾದಿಂದ ತುಂಬ ಪ್ರೂವ್ ಮಾಡೋದಿದೆ. ಯಾಕಂದರೆ ತುಂಬ ಜನಕ್ಕೆ ನಾನು ಒಂದು ಆನ್ಸರ್ ಮಾಡೋದಿದೆ ಈ ಸಿನಿಮಾದಿಂದ. ಅದಕ್ಕೆ ತುಂಬ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಸೋಷಿಯಲ್ ಮೀಡಿಯಾ ಜೊತೆಯಲ್ಲಿದ್ದು ಮುನ್ನಡೆಸಿ ಕನ್ನಡ ನಾಡಿನ ಜನತೆಗೆ ಈ ವಿಷಯನ ತಲುಪಿಸ್ಬೇಕಂತೇಳಿ ಸದಾ ನಿಮ್ಮೆಲ್ಲರಲ್ಲಿ ನಾನು ಸದಾ ಪ್ರಾರ್ಥಿಸ್ತೇನೆ. ಸರ್ಗೆ ಭಯ ಆಗ್ತಾ ಇದೆ ನನಗೆ, ಅಂದರೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಏನಂತಂದರೆ ಯಾವಾಗಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ಟರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ ನೀನು ಸಿನಿಮಾದು ಅಂತ. ಸೊ ಫಸ್ಟ್ ಆಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪೋಲಾ ಪ್ರವೀಣ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆ್ಯಕ್ಚುಲಿ ಏನಂದರೆ ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ, ಸಿನಿಮಾ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ರೆ ಏನೋ ಒಂದು ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತಿತ್ತೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟ್ ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರಲಿಲ್ಲ, ಕತೆ ಇದೆ ಅಂತ. ದಯಾ ತುಂಬ ಹಳೆಯ ಗೆಳೆಯ ಒಂದು, ನಮ್ಮದು ಫಸ್ಟ್ ಸಿನಿಮಾ ಟೈಗರಿಂದಾನು ನಾವು ಒಂದು ಕಾನ್ಸ್ಟೆಂಟ್ ಟಚಲ್ಲಿದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾ ಇದ್ದೆ ಬೇರೆ ಸಿನಿಮಾ. ಬಟ್ 6 months ನನ್ನ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದುಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದ್ದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸರಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆ್ಯಕ್ಚುಲಿ ನನಗೆ ತುಂಬ 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 ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಮೈ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ಥರ ಕಾನ್ಸೆಪ್ಟ್ ಅಲ್ಲ ಸರ್, ಇದು ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯಿತು. ಸೊ ಇವತ್ತು ತುಂಬ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಖಂಡಿತವಾಗ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಆಲ್ರೆಡಿ ಮೋಷನ್ ಪೋಸ್ಟರ್ ನೋಡಿದ್ದೀರಾ. ಇಷ್ಟು ದಿವಸ ಯೂಶಲಿ ಬೇರೆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು, ಈ ಪಾತ್ರನ ನೀವು ಮಾಡ್ತೀರಾ ಅಂತ. ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇಯ್ನ್ ಲೀಡಾಗಿ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನಿಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್, ಅವ್ರ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರು ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದ್ದೀವಿ, ಐ ಥಿಂಕ್ ಸೆಟ್ಟಲ್ಲಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಆ್ಯಂಡ್ ನೀತು ಅವರು ಆಲ್ಸೋ, ಆ್ಯಂಡ್ ರಾಘು ಇವತ್ತು ಅವರಿಲ್ಲ, ಬಟ್ ಆ್ಯಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ, ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಾಂಗ್ ಆ್ಯಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್, ಇಡೀ ಟೀಮ್ ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳೋಕ್ಕೆ ಆಗಲ್ಲ. ಫೈಟ್ ಸೀನ್ಸಲ್ಲೆಲ್ಲನೂ ಒಂದು 2-3 days ಅವರು ರಿಹರ್ಸಲ್ ಮಾಡಿ ಇದನ್ನೆಲ್ಲ ಏನು ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಹಸ್ ಗಿವನ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಬಿಕಾಸ್ ಈ ವಾಸ್ ಏನು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು ಹೇಗಾಗುತ್ತೋ ಏನೋ, ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ, ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು.
ಯಾ ಇದು ನಮ್ಮ ಸಿನಿಮಾ ಬಗ್ಗೆ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ 8073516055.